ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರಾವಳಿಯ ತಡಿಯಲ್ಲಿ ಒಂದು ಗ್ರಾಮವಿದೆ. ಆ ಗ್ರಾಮ ಅದೆಷ್ಟು ಪುರಾತನ ಅನ್ನೋದಕ್ಕೆ ಅಲ್ಲಿನ ಸ್ಥಳ ಪುರಾಣ ಹಾಗೂ ದಂತಕಥೆಗಳು ಮಾತ್ರ ಮಾಹಿತಿಯನ್ನ ನೀಡೋದಿಲ್ಲ. ಬದಲಾಗಿ ತುಳುನಾಡಿನ ದೈವಗಳ 170 ದೈವೀ ಸ್ವರೂಪಿ ಮರದ ಮೂರ್ತಿಗಳು ಜೀವಂತ ಸಾಕ್ಷಿಯಾಗಿ ನಿಂತಿವೆ. ಈ ಸ್ಥಳಕ್ಕೆ ಮಹಾಭಾರತ ಕಾಲದ ನಂಟಿದೆ ಅನ್ನೋದು ನಮ್ಮ ಕರುನಾಡಿನ ಹೆಮ್ಮೆ ಹಾಗೂ ಕರಾವಳಿ ಭಾಗದ ದೈವಾರಾಧನೆಗೆ ದೊಡ್ಡ ಕುರುಹಾಗಿದೆ. ಈ ಪುಣ್ಯ ಸ್ಥಳದಲ್ಲಿ ಶಿವಗಣಗಳು ನೆಲೆ ನಿಂತಿವೆ ಎಂದೇ ನಂಬ್ತಾರೆ. ಅಲ್ಲದೆ ಶಿವಗಣವಾದ ನಂದಿಯೂ ಇಲ್ಲೇ ನಂದಿಕೇಶ್ವರನಾಗಿ ಮೂಲದೇವನಾಗಿ ನೆಲೆ ನಿಂತಿದ್ದಾನೆ. ಈ ದೇವಾಲಯದ ಸುತ್ತಮುತ್ತಲ ಪರಿಸರ ಮಹಾಭಾರತದಲ್ಲಿ ನಡೆದಿದ್ದ ಮಹಾಯಜ್ಞಗಳಿಗೆ ಸಾಕ್ಷಿಯಾಗಿದೆ ಎಂಬ ಸ್ಥಳ ಪುರಾಣವು ಚಾಲ್ತಿಯಲ್ಲಿದೆ. ಅದರಲ್ಲೂ ಇಲ್ಲಿ ನೆಲೆಗೊಂಡಿರುವ 170 ಶಿವಗಣ ದೈವಗಳ ಮರದ ಆಕೃತಿಗಳು ನೋಡುಗರನ್ನ ಭಯಮಿಶ್ರಿತ ಭಕ್ತಿಯೆಡೆಗೆ ಕೊಂಡೊಯ್ಯದೇ ಇರದು. ಬನ್ನಿ, ಹಾಗಿದ್ರೆ ಆ ಪುಣ್ಯಕ್ಷೇತ್ರವಾದರೂ ಯಾವುದು, ಆ ಸ್ಥಳದ ಹಿರಿಮೆ ಹಾಗೂ ಗರಿಮೆಯ ಕುರಿತಾದ ಪುರಾಣ ಕಥೆಗಳ ವರ್ಣನೆ ಹಾಗೂ ಉಲ್ಲೇಖಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಂದಿಗಳು ನೆಲೆ ನಿಂತ ಈ ಪುಣ್ಯ ಸ್ಥಳವಿರೋದು ಕರಾವಳಿ ಕಡಲ ತಡಿಯ ಸಿರಿವಂತ ಊರು ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯ ಶಿರಿಯಾರ್ ಎಂಬ ಗ್ರಾಮದಲ್ಲಿ ಈ ದೇಗುಲ ಲೋಕಪ್ರಸಿದ್ಧವಾಗಿದೆ. ಈ ಸ್ಥಳವನ್ನ ಮೇಕೆಕಟ್ಟೆ ಅಥವಾ ಮೆಕ್ಕೆಕಟ್ಟೆ ಅಂತ ಕರೀತಾರೆ. ಇಲ್ಲಿ ನೆಲೆ ನಿಂತಿರುವ ದೈವ ನಂದಿಕೇಶ್ವರನಾದ್ರೆ ಈ ದೇವಸ್ಥಾನವನ್ನ ಶ್ರೀ ನಂದಿಕೇಶ್ವರ ದೇವಸ್ಥಾನ ಅಂತ ಹೆಸರು ಪ್ರಸಿದ್ಧವಾಗಿದೆ. ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನ ಅಗಾಧ ಕಾರಣಿಕ ಶಕ್ತಿ ಹೊಂದಿರುವ ಸ್ಥಳ. ಈ ದೇವಾಲಯದ ವಾಸ್ತುಶಿಲ್ಪ ಹಾಗೂ ಕೆತ್ತನೆ ಕುಸುರಿಗಳು ನೋಡುಗರನ್ನ ಅಂದಿನ ಕಾಲದಲ್ಲೇ ಇಣುಕುವಂತೆ ಮಾಡುತ್ತೆ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ಜಂಬುಕೇಶ್ವರ ಋಷಿಗಳ ಆಶ್ರಮ ಇಲ್ಲೇ ಇತ್ತು. ಅಲ್ಲದೆ ಯಜ್ಞಗಳನ್ನು ಮಾಡಲಾಗ್ತಿತ್ತು. ಹಾಗಾಗಿ ಯಜ್ಞಕ್ಕಾಗಿ ಮೇಕೆ ಕಟ್ಟಿದ ಸ್ಥಳವೇ ಮುಂದೆ ಮೆಕ್ಕೆಕಟ್ಟೆ ಅಥವಾ ಮೆಕ್ಕಿಕಟ್ಟೆ ಎಂದು ಕರೆಯಲ್ಪಡ್ತು ಎಂದು ಐತಿಹ್ಯವಿದೆ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಜಂಬೂರಿ ಎಂಬಲ್ಲಿ ಪಾಳು ಬಿದ್ದ ಶಿವ ದೇವಾಲಯವೂ ಕೂಡ ಉತ್ಖನನವಾಗಿದ್ದು ಈ ಸ್ಥಳದ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ದೇವಾಲಯದ ಪುರಾಣ ಕಥೆಯನ್ನ ಒಮ್ಮೆ ಗಮನಿಸಿದ್ರೆ, ಹಿಂದೆ ಜಬಾಲಿ ಸತ್ಯಕಾಮ ಮುನಿಗಳ ಆದೇಶದ ಮೇರೆಗೆ ಮಹಾರಾಜನೊಬ್ಬ ಅಶ್ವಮೇಧ ಯಾಗ ಮಾಡಲು ಈಗಿನ ಮೆಕ್ಕೆಕಟ್ಟು ಸೂಕ್ತ ಸ್ಥಳವೆಂದು ಆರಿಸಿ ಶಿರಿಯಾರ ಗ್ರಾಮದ ಒಂದು ತುದಿಯಲ್ಲಿ ಕುದುರೆ ಕಟ್ಟಿ ಈಗ ದೇವಸ್ಥಾನವಿರುವ ಸ್ಥಳದಲ್ಲೇ ಮೇಕೆ ಕಟ್ಟಿ ನಂದಿಕೇಶ್ವರನ ಅನುಗ್ರಹದಿಂದ ಯಾಗವನ್ನ ವಿಘ್ನವಿಲ್ಲದೆ ಪೂರೈಸಿದಂತೆ. ಹಾಗಾಗಿ ಮೇಕೆಯನ್ನು ಕಟ್ಟಿದ ಸ್ಥಳ ಮೆಕ್ಕೆಕಟ್ಟು ಎಂದು ಹಾಗೂ ಕುದುರೆಯನ್ನು ಕಟ್ಟಿದ ಸ್ಥಳ ಕುದುರೆಕಟ್ಟಿ ಎಂದು ಪ್ರಸಿದ್ಧಿ ಪಡೆಯಿತು ಎಂದು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿಯ ಅಗ್ನಿಕುಂಡದಲ್ಲಿ ಗೌರಿ ಅಗ್ನಿ ಪ್ರವೇಶ ಮಾಡಿದ ಸಂಕೇತಿಕವಾಗಿ ಈಗಲೂ ಕುಂಭಮಾಸದ ಅಂತ್ಯದಲ್ಲಿ ಸಾರ್ವಜನಿಕರಿಂದ ಷಡಿ ಉತ್ಸವ ನಡೆಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವಳಕ್ಕೆ ವಿಶೇಷ ಪ್ರೋತ್ಸಾಹ ದೊರಕಿತ್ತು ಎನ್ನುವುದಕ್ಕೆ ಸಾಕ್ಷಿಯಾಗಿ ಪೂಜಾ ಕೈಂಕರ್ಯಗಳು ನಡೆಸಲು ಜಂಬೂರು, ಶಿರ್ಣಿ ಮುಂತಾದ ಪ್ರದೇಶದಲ್ಲಿ ದೇವಾಲಯಕ್ಕೆ ಉಂಬಳಿ ಕೊಟ್ಟ ಕುರಿತು ಉಲ್ಲೇಖವಿದೆ. ಮತ್ತೊಂದು ವಿಶೇಷ ಅಂದ್ರೆ, ಪ್ರಾಚೀನ ಕಾಲದ ಶಿಲ್ಪಕಲೆಗಳ ಅಪೂರ್ವ ಸಂಗ್ರಹದಿಂದಾಗಿಯೂ ಈ ಸ್ಥಳ ಪ್ರಸಿದ್ಧಿಯಾಗಿದೆ. ಅದರಲ್ಲೂ 60 ಸೆಂಟಿಮೀಟರ್ನಿಂದ 600 ಸೆಂಟಿಮೀಟರ್ ಎತ್ತರದ ಬಣ್ಣ ಬಣ್ಣದ ವಿಶೇಷ ರೂಪಗಳಿರುವ ತುಳುನಾಡಿನ ದೈವಗಳ 170 ಮರದ ಊರುಗಳಿವೆ. ಊರುಗಳೆಂದರೆ ಅವು ದೈವಿ ಸ್ವರೂಪಿ ಬೊಂಬೆಗಳು. ಇವು ಮರದಿಂದ ಮಾಡಿರುವಂತಹ ಮೂರ್ತಿಗಳು. ಊರುಗಳು ಎಂದು ಕರೆಯುವ ಈ ಬೊಂಬೆ ಆಕೃತಿಯ ಶಿಲ್ಪಿಗಳು ನೋಡುಗರನ್ನ ಭಯಭಕ್ತಿಯಲ್ಲಿ ತೇಲಿಸುತ್ತೆ. ಶಿಲ್ಪಗಳು ಗಟ್ಟಿಯಾಗಿ ಬಿಗಿಯಾಗಿ ನೆಟ್ಟಿಗೆ ನಿಂತಂತಿದ್ದು ಇದೇ ಸ್ಥಳೀಯರ ಗಾದೆ ಮಾತಾಗ್ಬಿಟ್ಟಿದೆ. ಮೆಕ್ಕೆಕಟ್ಟಿ ಊರು ನಿಂತ ಹಾಗೆ ಎಂಬ ರೂಢಿ ಮಾತು ಬೆಳೆದುಕೊಂಡು ಬಂದಿದೆ. ಇಲ್ಲಿ ನಂದಿಕೇಶ್ವರನೇ ಮುಖ್ಯ ದೇವರು. ಉಳಿದ 170 ಊರುಗಳು ಶಿವಗಣಗಳೆಂದು ದೇವಾಲಯ ಇತಿಹಾಸ ಹೇಳುತ್ತೆ. ಇನ್ನು ಇಲ್ಲಿ ನೆಲೆ ನಿಂತಿರುವ ಶಿವಗಳ ಊರುಗಳ ರೂಪ ನಿಜಕ್ಕೂ ಭಯಾನಕ ಹಾಗೂ ಕೌತುಕವಾಗಿವೆ. ಮೈತುಂಬ ಮೆತ್ತಿಕೊಂಡ ಕೆಂಪು ಬಣ್ಣ, ದೊಡ್ಡ ದೊಡ್ಡ ಕಣ್ಗಳು, ದಪ್ಪ ಮೀಸೆ, ಕೈಯಲ್ಲಿ ಕತ್ತಿ,
ಹಾಗೆ 3 ತಲೆಗಳಿರುವಂತಹ ಊರುಗಳು ನೋಡಲು ವಿಚಿತ್ರ ಎನಿಸುತ್ತೆ. ಕೆಲವರ ಕೈಯಲ್ಲಿ ರಕ್ತ ಜಿನುಗುತ್ತಿರುವ ರುಂಡ, ಕೆಲವು ಪ್ರಾಣಿಗಳ ಮೇಲೆ ಸವಾರಿ ಮಾಡುತ್ತಿರುವ ಮೂರ್ತಿಗಳಿದ್ದರೆ ಕೆಲವರ ಕೈಯಲ್ಲಿ ಕೋವಿಯಂತಹ ವಸ್ತು, ಕತ್ತಿ, ಚೂರಿಯಂತಹ ಆಯುಧಗಳು ಇವೆ. ಸಿಖ್ ಉಡುಗೆ, ಮುಸ್ಲಿಮರ ಶೈಲಿಯಲ್ಲಿರುವ ಮೂರ್ತಿಗಳು ಇವೆ. ಗುಂಪಿನಲ್ಲಿ ಆನೆ, ಕುದುರೆ, ಸಿಂಹ, ಹೋರಿಯಂತಹ ಪ್ರಾಣಿಗಳ ಮೂರ್ತಿಗಳು ಇವೆ. ಹೆಚ್ಚಿನ ಮೂರ್ತಿಗಳಲ್ಲಿ ಕೋರೆಹಲ್ಲು, ಜನಿವಾರ, ಮೈಯಲ್ಲಿ ಅಡ್ಡನಾಮ ಇದೆ. ಕೆಲವು ಮೂರ್ತಿಗಳ ತಲೆಯಲ್ಲಿ ಕಿರೀಟ ಕಂಡುಬಂದರೆ ಇನ್ನೂ ಕೆಲವರಲ್ಲಿ ಟೋಪಿ ಹಾಕಿಕೊಂಡಂತೆ ಕಂಡುಬರುತ್ತದೆ. ಮೂರ್ತಿಗಳು ಅಲ್ಪ ಸ್ವಲ್ಪ ಆಭರಣ ಮತ್ತು ಬಣ್ಣದ ಅಂಗವಸ್ತ್ರ ಉಟ್ಟಂತೆ ಕಂಡುಬರುತ್ತವೆ. ಎಲ್ಲದರಲ್ಲಿಯೂ ಸಾಮಾನ್ಯವಾಗಿ ಕಂಡುಬರುವ ಅಂಶ ದೊಡ್ಡದಾಗಿ ಬಿಟ್ಟ ಕಣ್ಣುಗಳು ಮತ್ತು ದೊಡ್ಡ ಮೀಸೆ. ಮುಖದಲ್ಲಿ ಕ್ರೂರತೆ ಎದ್ದು ಕಾಣುತ್ತದೆ. ದೇವಾಲಯದಲ್ಲಿ 172 ಮರದ ವಿಗ್ರಹಗಳಿವೆ. ಪ್ರಧಾನ ದೇವತೆ ನಂದಿಕೇಶ್ವರನನ್ನ ಹರಿನಂದಿ ಎಂದು ಕರೀತಾರೆ. ಬಲಭಾಗದಲ್ಲಿ ಪಂಚಮುಖ ನಂದಿಯ ಮೇಲೆ ದುರ್ಗಿ, ಎಡಭಾಗದಲ್ಲಿ ಪಾರ್ಶ್ವಮುಖ ನಂದಿ ಮತ್ತು ಆಕಾಶ ನಂದಿ, ತ್ರಿಮುಖ ನಂದಿ, ಬಾಲನಂದಿ, ಯಕ್ಷ, ಯಕ್ಷಿಣಿ, ದ್ವಿಮುಖೇಶ್ವರ, ನಾಗೇಶ್ವರ, ಧೂಮ್ರಾಕ್ಷ, ಅರ್ಭಕೇಶ್ವರಿ, ದಾರಕೇಶ್ವರಿ ಮುಂತಾದ 27 ವಿಗ್ರಹಗಳಿವೆ. ದ್ವಾರದಲ್ಲಿ ದ್ವಾರಪಾಲಕನು, ವೀರಭದ್ರ, ಭೃಂಗಿ, ಶೃಂಗಿ ಮೊದಲಾದ ಗಣಗಳು, ಹೊರದ್ವಾರದಲ್ಲಿ ಜಟಾಧರ, ಹನುಮಂತ, ವಕುಟನಾಥ ವಿಗ್ರಹಗಳು, ಇನ್ನು ಮೇಲ್ಛಾವಣಿಯಲ್ಲಿ ಸಪ್ತಮಾತೃಕಾ ಗಣಗಳ ವಿಗ್ರಹಗಳಿವೆ. ಎದುರುಗಡೆ ಕ್ಷೇತ್ರಪಾಲನ ದೊಡ್ಡ ಶಿಲಾಸ್ತಂಭ ಇದ್ದು ಪಶ್ಚಿಮ ದ್ವಾರದಲ್ಲಿ ಬಾಗಿಲ ಬೊಬ್ಬೆಯರ್ನ ಶಿಲಾ ವಿಗ್ರಹವಿದೆ. ಇಲ್ಲಿರುವ ಶಿಲಾ ವಿಗ್ರಹ ಇದೊಂದೇ. ವಿಶೇಷವಾಗಿ ಗರ್ಭಗುಡಿಯ ಮೇಲೆ ಪ್ರಾಣಿ, ಪಕ್ಷಿ, ಸಪರಿವಾರಗಳ ಮೂರ್ತಿಗಳಿದ್ದು ಹಿಂಭಾಗ ಬೊಬ್ಬೆಯರಹ ವಿಗ್ರಹವಿದೆ. ಮುಂಭಾಗದ ಎಡಬದಿಯಲ್ಲಿ ಪ್ರೇತಸ್ಥಾನ, ಹೆಬ್ಬಾಗಿಲ ಹೊರಗೆ ಕಿರಾತರಾಜ ಹಾಗೂ ಇತರೆ ರಕ್ತಹಾರಿ ಗಣಗಳು ಇದ್ದು ಇವುಗಳಿಗೆ ಪೂಜಾ ಬಲಿಗಳು ನಡೆಯುತ್ತವೆ. ಇಲ್ಲಿದ್ದ ಪ್ರಾಚೀನ ಗೊಂಬೆ ವಿಗ್ರಹಗಳನ್ನು ರಾಷ್ಟ್ರೀಯ ಆಸ್ತಿಯನ್ನಾಗಿ ಪರಿಗಣಿಸಿ ಈಗ ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಅವುಗಳ ತದ್ರೂಪ ರಚನೆ ಮಾಡಿ ದೇಗುಲದಲ್ಲಿ ಇರಿಸಲಾಗಿದೆ. ಈಗ ಇರೋದು ಮೂಲ ಮೂರ್ತಿಗಳ ತದ್ರೂಪವಷ್ಟೇ. ಪ್ರತಿ ವರ್ಷ ಮೀನ ಸಂಕ್ರಾಂತಿಯ ಮೊದಲ ದಿನದಿಂದ ಪ್ರಾರಂಭಗೊಂಡು 3 ದಿನ ನಡೆಯುವ ಜಾತ್ರೆಯ ಸಂಬಂಧ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಇಲ್ಲಿನ ಯಜ್ಞಕುಂಡದಲ್ಲಿ ಗೌರಿ ಅಗ್ನಿ ಪ್ರವೇಶ ಮಾಡಿದ ಸಂಕೇತಿಕವಾಗಿ ಈಗಲೂ ಕುಂಭ ಮಾಸದ ಅಂತ್ಯದಲ್ಲಿ ಸಾರ್ವಜನಿಕರಿಂದ ಕೆಂಡ ಸೇವೆಯು, ಮಾರನೆಯ ದಿನ ಯಜ್ಞ ಋತ್ವಿಜರನ್ನೆಲ್ಲ ಓಡಿಸಿದ ಸಂಕೇತಿಕವಾಗಿ ಮಹಾಬಲಿ ಪೀಠ ಅಥವಾ ಷಡೀಕಂಬದಲ್ಲಿ ತೊಟ್ಟಿಲು ತೂಗುವ ಸೇವೆಯೂ ನಡೆಯುತ್ತದೆ. ಈ ಸ್ಥಳದ ಮತ್ತೊಂದು ಐತಿಹ್ಯವೆಂದರೆ ಜಂಬುಕೇಶ್ವರ ಎಂಬ ಸನ್ಯಾಸಿಯು ಮೆಕ್ಕೆಕಟ್ಟುವಿನಲ್ಲಿ ಅನೇಕ ಯಜ್ಞಗಳನ್ನ ಮಾಡಿ ಶಿವನ ಪ್ರಮುಖ ಗಣ ದೇವಾಲಯವನ್ನ ನಿರ್ಮಿಸಿದನೆಂದು ಸ್ಥಳ ಪುರಾಣವಿದೆ. ಇಲ್ಲಿ ನಡೆಯೋ ಗೆಂಡೆ ಸೇವೆ ಈ ದೇವಸ್ಥಾನದ ಮತ್ತೊಂದು ವಿಶಿಷ್ಟ. ವಿಶ್ವಕರ್ಮರ ಸಹಭಾಗಿತ್ವದಲ್ಲಿ ನಡೆಯುವ ಗೆಂಡ ಸೇವೆಯು ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಸಂತಾನ ಭಾಗ್ಯಕ್ಕಾಗಿ ಮಹಿಳೆಯರು ಗೆಂಡ ಸೇವೆಯನ್ನು ಮಾಡ್ತಾರೆ. ಮಾರ್ಚ್ ತಿಂಗಳಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ಭಕ್ತಾಭಿಮಾನಿಗಳು ಆಗಮಿಸುತ್ತಾರೆ. ಮೂಲ ಮೂರ್ತಿಯ ದರ್ಶನದ ಸಂದರ್ಭದಲ್ಲಿ ಆಶೀರ್ವಾದ ರೂಪದಲ್ಲಿ ನೀರು ಚಿಮ್ಮಿಗಿಸಿಕೊಂಡರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅನ್ನೋದು ಭಕ್ತರ ನಂಬಿಕೆ. ನೀವು ಕೂಡ ಒಮ್ಮೆ ಭೇಟಿ ನೀಡಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ. ಶಿವಗಣಗಳ ಆಶೀರ್ವಾದಕ್ಕೆ ಪಾತ್ರರಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.